ಚಾಮರಾಜನಗರ ಕರ್ನಾಟಕದ ಗಡಿ ಭಾಗದ ಜಿಲ್ಲೆ. ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಯನ್ನ ಹಂಚಿಕೊಂಡಿರುವಂತಹ ಈ ಒಂದು ಜಿಲ್ಲೆ ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಹೆಸರಾಗಿದೆ. ರಾಜಧಾನಿಗೆ ಅತಿ ಸಮೀಪ ಇದ್ರೂ ಆಳುವವರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ಒಂದು ಜಿಲ್ಲೆ ಅಭಿವೃದ್ಧಿಯ ಹೆಸರಿನಲ್ಲಿ ಹಿಂದೂ ಭ್ರಷ್ಟಾಚಾರಕ್ಕೆ ಮುಂದಾಗಿದೆ. ಅತಿವೃಷ್ಟಿಯಾದಾಗ್ಲೂ ಹೆಚ್ಚು ಅನುದಾನ, ಅನಾವೃಷ್ಟಿಯಾದಾಗ್ಲೂ ಹೆಚ್ಚು ಅನುದಾನ ಪಡೆದುಕೊಳ್ಳುವುದು ಈ ಜಿಲ್ಲೆಯ ಹೆಗ್ಗಳಿಕೆ. ಆದರೆ ಆ ಅನುದಾನದ ಸದ್ಬಳಕೆಯಾಗದೆ ಇಲ್ಲಿನ ಕಡು ಭ್ರಷ್ಟ ಅಧಿಕಾರಿಗಳ ತೆವಲಿಗೆ ಹೋಗುತ್ತಿರುವುದು ಅಲ್ಲಿನ ಜನರ ದುರ್ದೈವವೇ ಸರಿ. ಒಂದು ಕಾಲದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿಗೆ ತಲೆನೋವಾಗಿದ್ದಂತಹ ನರಹಂತಕ ವೀರಪ್ಪನ್ ಅಡಗುತಾಣ ಇದೇ ಜಿಲ್ಲೆಯನ್ನ ಸುತ್ತುವರಿದಿದ್ದ ಅರಣ್ಯ ಪ್ರದೇಶವಾಗಿತ್ತು. ಪೊಲೀಸ್ ಮತ್ತು ಅರಣ್ಯ ಅಧಿಕಾರಿಗಳ ದೃಷ್ಟಿಯಲ್ಲಿ ಅವನೊಬ್ಬ ನರಹಂತಕ, ದಂತಚೋರ, ಶ್ರೀಗಂಧದ ಕಳ್ಳ. ಆದ್ರೆ ಇಲ್ಲಿನ ಸಾಮಾನ್ಯ ಜನರ ಪಾಲಿಗೆ ಅವನೊಬ್ಬ ಹೀರೋ. ಇಂದಿಗೂ ಅಲ್ಲಿನ ಜನ ಅವನೊಬ್ಬ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಆ ಕೊರತೆಯನ್ನ ಅಲ್ಲಿನ ಕಡುಭ್ರಷ್ಟ ಕೃಷಿ ಅಧಿಕಾರಿಗಳು ತುಂಬಿದ್ದಾರೆ. ಎಸ್, ಆಫ್ ಕೋರ್ಸ್, ಆ ವೀರಪ್ಪನ್ ಮತ್ತವರ ಸಹಚರರು ಆನೆಯದಂತ ಗಂಧದ ಮರ ಕಡಿಯುತ್ತಿದ್ರೆ ಇವರುಗಳು ರೈತರಿಗೆ ಸೇರಬೇಕಾದ ಪರಿಕರಗಳನ್ನೆಲ್ಲ ಕರೀತಿದ್ದಾರೆ. ವೀರಪ್ಪನ್ ಕಾಡುಗಳನ್ನಾಗಿದ್ರೆ ಇವರು ಊರುಗಳರು, ಅಷ್ಟೇ ವ್ಯತ್ಯಾಸ. ಚಾಮರಾಜನಗರ ಅಂದಾಗ ನೆನಪಿಗೆ ಬರೋದು ಚಿಕನ್ ಹೆಡ್ಡು, ಮಟನ್ ಕಟ್ಟು, ರೆಡ್ ಬ್ಲಡ್ಡು, ಅರ್ಥಾತ್ ಮಾಟ, ಮಂತ್ರ, ತಂತ್ರ, ಯಂತ್ರದಿಂದಲೇ ಪ್ರಖ್ಯಾತಿ ಪಡೆದುಕೊಂಡಿದೆ. ಹಂಗೆ ಕುಖ್ಯಾತಿ ಹೊಂದಿರುವ ಕೊಳ್ಳೆಗಾಲ. ಇಂತಹ ಕೊಳ್ಳೆಗಾಲದಲ್ಲಿ ಮಾಟ ಮಂತ್ರ ಮಾಡುವ ಮಂತ್ರವಾದಿಗಳಿದ್ದಾರಾ? ಐ ಡೋಂಟ್ ನೋ. ಬಟ್ ಇಂತಹ ಮಂತ್ರವಾದಿಗಳನ್ನೆಲ್ಲ ನಿವಾಳಿಸಿ ಬಿಸಾಕೋ ಮಂತ್ರವಾದಿಗಳು ಪಕ್ಕದ ಯಳಂದೂರಿನಲ್ಲಿ ಇದ್ದಾರೆ. ಅಫ್ಕೋರ್ಸ್, ಕೃಷಿ ಅಧಿಕಾರಿಗಳ ವೇಷದಲ್ಲಿ. ಹೆಸರು ವೆಂಕಟರಂಗ ಶೆಟ್ಟಿ ಹಾಗೂ ಅಮೃತೇಶ್. ಕೇವಲ SSLC ಓದಿರುವ ಒಂದು ಕಾಲದಲ್ಲಿ ಮಾಜಿ MLC ಜವರಶೆಟ್ಟಿ ಮತ್ತವರ ಸಂಗಡಿಗರಿಗೆ ಕಾಫಿ, ಟೀ ಮತ್ತೊಂದು ಸಪ್ಲೈ ಮಾಡಿಕೊಂಡು ಇಂದು ತಾಂತ್ರಿಕ ಅಧಿಕಾರಿ ಎಂಬ ಮಾಂತ್ರಿಕ ಹುದ್ದೆಯನ್ನ ಅಲಂಕರಿಸಿ ಸತತ 24 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಗೂಟ ಬಡಿಸಿಕೊಂಡು ಕೂತಿರುವ ಈ ವೆಂಕಟರಂಗ ಶೆಟ್ಟಿ ಎಂತಹ ಮಾಂತ್ರಿಕನಂದ್ರೆ ಇವನು ಚೂಮಂತರ್ ಅಂತ ಹೇಳಿದ ಕೂಡಲೇ ಸ್ಥಳೀಯರಿಗೆ ಸೇರಬೇಕಾಗಿದ್ದಂತಹ ಪವರ್ ಟಿಲ್ಲರ್ಗಳು ಪಕ್ಕದ ತಮಿಳುನಾಡಿಗೆ ಹೋಗಿದ್ದವು. ಕೇವಲ 3 ಕುರಿಗಳಿಂದ 100 ಜನರಿಗೆ ಕೊಟ್ಟಿದ್ದಾನೆಂದರೆ ಈ ಇಬ್ಬರು ಮಂತ್ರವಾದಿಗಳು ಮಂತ್ರಶಕ್ತಿ ಯಾವ ಮಟ್ಟಿಗೆ ಇರಬಹುದು ನಿಮ್ಮ ಊಹೆಗೆ ಬಿಟ್ಟಿತ್ತು. ಇದನ್ನೆಲ್ಲ ಪ್ರಶ್ನಿಸಬೇಕಾದ ಅಧಿಕಾರಿಗಳ ಮನೆಯ ಸುತ್ತ ಬಿರಿಯಾನಿಯ ಘಮಲು. ಕೃಷಿ ಭಾಗ್ಯ ಇಂದು ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಇಂತಹ ಯೋಜನೆಯಡಿ ಬರುವಂತಹ ಕೃಷಿ ಹೊಂಡಗಳನ್ನೆಲ್ಲ ಈ ಖತರ್ನಾಕ್ ಜೋಡಿಗಳು ತಮ್ಮ ಮಂತ್ರಶಕ್ತಿಯಿಂದ ಮಾಯ ಮಾಡಿದ್ದಾರೆ. ಇವರುಗಳು ಖದೀಮರಲ್ಲದೆ ಪ್ರಾಮಾಣಿಕರಾಗಿದ್ದರೆ ಈ ತಾಲೂಕಿನಲ್ಲಿ ಕೇವಲ 10 ಕೃಷಿ ಹೊಂಡ ತೋರಿಸಲಿ ಸಾಕು. ಇದು ಸ್ಪೀಡ್ ನ್ಯೂಸ್ ಮಾಡ್ತಾ ಇರುವಂತಹ ಬಹಿರಂಗ ಸವಾಲು. ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ ಆಯುಕ್ತರ ಆದೇಶಗಳಿಗೆ ಕಬಡ್ಡಿ ಕಾಸಿನ ಕಿಮ್ಮತ್ತು ಕೊಡದೆ ಆದೇಶವನ್ನ ಕಾಲ ಕಸದಂತೆ ಬಿಸಾಕಿದ ಈ ಭ್ರಷ್ಟ ಅಧಿಕಾರಿಗಳ ಇನ್ನಷ್ಟು ಪವಾಡವನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತಾ ಹೋಗ್ತೇವೆ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ.